100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಡೇ ನನ್ನ ತೂಕ ಬಂದು 82.65 ಅಷ್ಟು ಇದೆ. ನೀವೇ ನೋಡ್ತಾ ಇರ್ಬೋದು. ಇದು 100 ಡೇಸ್ ಚಾಲೆಂಜಲ್ಲಿ ಫಸ್ಟ್ ಡೇ ತೂಕ ಆಗಿರುತ್ತೆ. ಸೊ ನನ್ನ ದಿನ ಹೇಗೋಯ್ತು ಅಂತ ನೋಡೋಣ. ಫಸ್ಟು 1 ಲೋಟ ಅಷ್ಟು ನಾರ್ಮಲ್ ವಾಟರ್ನ ತಗೊಳ್ತಾ ಇದ್ದೀನಿ. ಬಾದಾಮ್ ಗೋಂದ್ ಅಂಥೇಳಿ ಗೋಂದ್ ಕಟೀರ ಅಂತ ಕೂಡ ಬರುತ್ತೆ. ಅದನ್ನು ಹೋಲ್ ನೈಟ್ ನೀವು ನೆನೆಸ್ಬಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ನಿಮ್ಮ ಬಾಡಿ ಹೀಟ್ ಆಗಲ್ಲ, ವೆಯ್ಟ್ ಲಾಸಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಗೋಂದ್ ಕಟೀರ ನನ್ನ ಹತ್ರ ಖಾಲಿಯಾಗಿತ್ತು. ಹಾಗಾಗಿ 6 ಗಂಟೆಗೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ 1 ಲೋಟ ಅಷ್ಟು ನಾರ್ಮಲ್ ವಾಟರ್ನ ಕುಡಿತಾ ಇದ್ದೀನಿ. ಸೊ ನಮಗೆ ಒಂದು ರಿಫ್ರೆಶ್ಮೆಂಟ್ ಬೇಕು ಅಂದರೆ ಆ ಥರ ಎಲ್ಲ ಗೋಂದ್ ಕಟ್ಟಿರೋ ವಾಟರು ಅಥವಾ ಈ ಥರ ಒಂದು ನಾರ್ಮಲ್ ವಾಟರ್ನ ಕುಡಿದ್ಬಿಟ್ಟು ನಮ್ಮ ದಿನನ ಸ್ಟಾರ್ಟ್ ಮಾಡಬೇಕು. ಆವಾಗಲೇ ನಮಗೆ ಒಂಥರ ರಿಫ್ರೆಶ್ಮೆಂಟ್ ಇರುತ್ತೆ ಆ್ಯಂಡ್ ನಮ್ಮ ವೆಯ್ಟ್ ಲಾಸ್ ಜರ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ನೀರು ಕುಡಿತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಅದರಲ್ಲೂ ವೆಯ್ಟ್ ಲಾಸಲ್ಲಿ ಮಿನಿಮಮ್ 3 ರಿಂದ 4 ಲೀಟರ್ ನೀರನ್ನು ನಾವು ಕುಡಿಲೇಬೇಕು. ಸೊ ಆವಾಗ ಮಾತ್ರ ನಮಗೆ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ 6 ಗಂಟೆಗೆ ಮಾರ್ನಿಂಗ್ ನಂದು 1 ಲೋಟ ನೀರನ್ನು ಕುಡಿದಿದ್ದಾಯಿತು. ಅದಾದ ಮೇಲೆ 7 ಗಂಟೆಗೆ ನಾನೊಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿತೀನಿ. 1 ಲೋಟ ಅಷ್ಟು ನೀರನ್ನು ಈ ರೀತಿಯಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೆ. ಓವರ್ ನೈಟ್ 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಬೋದು. ಸೊ ಬೆಟರ್ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಕಂಫರ್ಟಾಗಿ ಸಿಗುತ್ತೋ ಅದು. ಬಿಸಿನೀರಿಗೆ ಮತ್ತು ನೆನೆಸಿರುವಂಥ ಚಿಯಾ ಸೀಡ್ಸನ್ನು ಹಾಕಿ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬೇಕಿದ್ರೆ ನೀವು ಹನಿ ಕೂಡ ಹಾಕ್ಕೊಳ್ಬೋದು. ನಿಮ್ಮ ಬಾಡಿ ಬೇಗ ಹೀಟ್ ಆಗುತ್ತೆ ಅಂದರೆ ಹನಿನ ಸ್ಕಿಪ್ ಮಾಡಿ ಜಸ್ಟ್ ಅರ್ಧ ಲೆಮನ್, 1 ಟೇಬಲ್ ಸ್ಪೂನಷ್ಟು ನೆನೆಸಿರುವಂಥ ಚಿಯಾ ಸೀಡ್ಸ್ ಆ್ಯಂಡ್ 1 ಲೋಟದಷ್ಟು ಚೆನ್ನಾಗಿ ಕಾಯಿಸಿರುವಂಥ ಬಿಸಿನೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯಿತು. ಇದರಿಂದ ವೆಯ್ಟ್ ಲಾಸ್ ಆಗುತ್ತಾ? ಸೊ ಖಂಡಿತವಾಗ್ಲೂ ಇಲ್ಲ. ಜಸ್ಟ್ ನಿಮ್ಮ ಬಾಡಿನ, ನಿಮ್ಮ ದೇಹದಲ್ಲಿರೋ ಎಲ್ಲ ಟಾಕ್ಸಿಕ್ಕನ್ನು ಹೊರಗಡೆ ಹಾಕುತ್ತೆ, ನಿಮ್ಮ ಬಾಡಿನ ಹೈಡ್ರೇಟ್ ಆಗಿಡುತ್ತೆ, ಡಿಟಾಕ್ಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಎವ್ರಿ ಡೇ ನಾನು ಒಂದೇ ಥರದ ಡಿಟಾಕ್ಸ್ ಡ್ರಿಂಕನ್ನು ಫಾಲೋ ಮಾಡ್ತೀನಿ. ನಿಮಗೆ ಬೇರೆ ಬೇರೆ ಥರ ಡಿಟಾಕ್ಸ್ ತಗೊಳ್ಬೇಕಂದ್ರೆ ನನ್ನ ಚಾನಲಲ್ಲಿ 7 ಡೇಸ್ 7 ಡಿಟಾಕ್ಸ್ ಡ್ರಿಂಕ್ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ಔಟ್ ಮಾಡಿ, ನಿಮಗೆ ಸಿಗುತ್ತೆ. ಅದರ ಪ್ರಕಾರ ಕೂಡ ನೀವು ಮಾಡ್ಕೊಳ್ಬೋದು. ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ಗೆ ತಗೊಳ್ತಾ ಇರೋದು ರಾಗಿ ಮಾಲ್ಟ್, ಮೊಳಕೆ ಬರೆಸಿರುವಂತಹ ರಾಗಿ ಪೌಡ್ರಿಂದ ಮಾಲ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊಳಕೆ ಬರೆಸಿ ಪೌಡ್ರ್ ಮಾಡಿರುವಂಥ ರಾಗಿ ಪೌಡ್ರ್ ಎಲ್ಲಿಂದ ತಂದ್ರಿ ಅಂತ ಕೇಳೋದಾದರೆ ನಾನು ಇದನ್ನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಜಸ್ಟ್ 163 ರೂಪಾಯಿ. ನೀವು ಒಂದು ಪ್ಯಾಕ್ ತರಿಸ್ಕೊಂಡ್ರೆ ಮಿನಿಮಮ್ 15 ದಿನ ಒಬ್ಬರಿಗೆ ಯೂಸ್ ಆಗುತ್ತೆ. ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ಹಿಂದಿನ ವೀಡಿಯೋಗಳಲ್ಲೂ ನೋಡ್ಬೋದು. ಸುಮಾರು ದಿನಗಳಿಂದ ನಾನು ಇದೇ ವೆಯ್ಟ್ ಲಾಸ್ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಮಸ್ಟ್ ಬೈ ಪ್ರಾಡಕ್ಟು. ಯಾರಿಗಾದರೂ ಬೇಕಿದ್ರೆ ಎಲ್ಲ ನಾನು ವೆಯ್ಟ್ ಲಾಸಿಗೆ ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ಸಲ ಚೆಕ್ಔಟ್ ಮಾಡಿ. ಇಲ್ಲ ವಿಡಿಯೋ ಸ್ಕ್ರೀನ್ ಮೇಲೇ ವಿಸಿಟ್ ಶಾಪ್ ಅಂತ ಬರುತ್ತೆ ಅಥವಾ ಶಾಪ್ ಪಿಕ್ಚರ್ ಇರುವಂಥದ್ದು ಪ್ರೊಫೈಲ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೂ ನಿಮಗೆಲ್ಲ ಪ್ರಾಡಕ್ಟು ಸಿಗ್ತವೆ. ಈ ಥರ 1 ಲೋಟ ಅಷ್ಟು ನೀರಿಟ್ಕೊಂಡು ಸ್ವಲ್ಪ ಜೀರಿಗೆ ಹಾಕಿ ಸಾಲ್ಟ್ ಹಾಕಿ ನೀರು ಚೆನ್ನಾಗಿ ಕುದ್ಮೇಲೆ 1 ಅಥವಾ 2 ಟೇಬಲ್ ಸ್ಪೂನಷ್ಟು ರಾಗಿ ಮಾಲ್ಟ್ ಪೌಡರ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಕುದಿಯೋವಂಥ ನೀರಿಗೆ ಕಲಸಿಟ್ಟಿರುವಂಥ ರಾಗಿ ಮಾಲ್ಟ್ ಮಿಶ್ರಣವನ್ನು ಹಾಕಿ ಈ ರೀತಿ ಚೆನ್ನಾಗಿ ಸ್ಟಿರ್ ಮಾಡ್ತಾ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತಣ್ಣಗಾದ್ಮೇಲೆ ಇದಕ್ಕೆ ಮಜ್ಜಿಗೆ ಇಲ್ಲ ಮೊಸರನ್ನ ಹಾಕ್ಕೊಳ್ಬೋದು. ಇಲ್ಲ ಹಾಗೆ ಕುಡಿತೀವಿ ಅನ್ನೋರು ಹಾಗೆ ಕೂಡ ಕುಡಿಬೋದು. ಇಲ್ಲ ಸ್ವಲ್ಪ ಸ್ವೀಟ್ ಆಗಿದ್ದರೆ ಇಷ್ಟ ಅನ್ನೋರು ಬೆಲ್ಲ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಮಜ್ಜಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಈ ರಾಗಿ ಮಾಲ್ಟನ್ನು ರೆಡಿ ಮಾಡ್ಕೊಳ್ಬೋದು. ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ರಾತ್ರಿ ಡಿನ್ನರ್ಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತೊಗೊಳ್ಬೋದು. ಇಲ್ಲಾಂದರೆ ನೀವು ರಾತ್ರಿ ಊಟ ಲೈಟಾಗಿರಬೇಕು ಅಂದರೆ ಈ ಗಂಜಿಯನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ತಗೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಖಂಡಿತ ಇದನ್ನೊಂದು ಸಲ ತರಿಸ್ಬಿಟ್ಟು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ರಾಗಿ ಮಾಲ್ಟ್ ಆ್ಯಂಡ್
ಪ್ರೋಟೀನ್ಗೋಸ್ಕರ ನಾನು ತಗೊಳ್ತಾ ಇರೋದು ಪನ್ನೀರೇ ತಗೊಳ್ಬೇಕಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ. ಸಾಕಷ್ಟು ಪನ್ನೀರ್ ಸೋರ್ಸ್ ಅಥವಾ ಪ್ರೋಟೀನ್ ಸೋರ್ಸು ಬೇಕಾದಷ್ಟು ಸಿಗ್ತವೆ ನಿಮಗೆ. ಎಗ್ ತಗೊಳ್ಬೋದು, ಅಥವಾ ಚಂಕ್ಸ್ ತಗೊಳ್ಬೋದು, ಅಥವಾ ಕಡಲೆ ಬೀಜ ತಗೊಳ್ಬೋದು, ಇಲ್ಲ ಒಳ್ಳೊಳ್ಳೆ ತರಕಾರಿ ಪ್ರೋಟೀನ್ ಯುಕ್ತವಾದಂಥ ಹಣ್ಣುಗಳನ್ನು ಕೂಡ ನೀವು ತಗೊಳ್ಬೋದು. ಈ ರೀತಿ ಸಿಂಪಲ್ಲಾಗಿ ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ರಾಗಿ ಮಾಲ್ಟ್ ಆ್ಯಂಡ್ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಏನು ಅಂಥ ರೆಸಿಪಿ ಅಂತೇನಲ್ಲ, ಜಸ್ಟ್ ಸಾಲ್ಟು ಸ್ವಲ್ಪ ಪೆಪ್ಪರ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ. ಮಧ್ಯಾಹ್ನದ ಲಂಚ್ ಸ್ಕೂಲಲ್ಲೇ ಮಾಡೋದ್ರಿಂದ ಬಾಕ್ಸಿಗೆ ನಾನು 2 ರೊಟ್ಟಿ ತೊಗೊಂಡಿದ್ದೀನಿ, ಜೋಳದ ರೊಟ್ಟಿ ಆ್ಯಂಡ್ ಪನ್ನೀರ್ ಪಲ್ಯ, ಮೊಳಕೆ ಕಾಳು ಪಲ್ಯ ತೊಗೊಂಡಿದ್ದೀನಿ. 1 ಲೋಟ ಅಷ್ಟಾಗುವಷ್ಟು ಮಜ್ಜಿಗೆನ ತೊಗೊಂಡಿದ್ದೀನಿ. ಮಜ್ಜಿಗೆನ ನೀವು ಪ್ರತಿನಿತ್ಯ ಲಂಚ್ ಟೈಮಲ್ಲಿ ತಗೊಳ್ಳೇಬೇಕು. ಯಾಕಂದರೆ ವೆಯ್ಟ್ ಲಾಸ್ ಮಾಡುವಾಗ ಬೇಗ ನಮ್ಮ ಬಾಡಿ ಹೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಬಾಡಿನ ಕೂಲಾಗಿ ಇಟ್ಕೋಬೇಕಂದ್ರೆ ನಾವು ತಗೊಳ್ಳೇಬೇಕು. ಇವಾಗ ಸ್ಕೂಲ್ಗೆ ಹೊರಡೋ ಸಮಯ, ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಲಂಚನ್ನ ನಾನು ಸ್ಕೂಲಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಅದಕ್ಕಾಗಿ ನಾನು ಏನು ಲಂಚಿಗೆ ತಗೊಳ್ತೀನಿ ಅಂಥೇಳಿ ವಿಡಿಯೋ ಕ್ಲಿಪ್ನ ಸೇರಿಸಿದ್ದೀನಿ ಇದೇ ವಿಡಿಯೋದಲ್ಲಿ. ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ, ಆವಾಗಲೇ ನಿಮಗೆ ಡಯಟ್ ರೂಟೀನ್ ಅರ್ಥ ಆಗುತ್ತೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ಕಮೆಂಟ್ ಮಾಡಿ. ನನ್ನ ಮಧ್ಯಾಹ್ನದ ಲಂಚು 12:45ಕ್ಕೆ ಮುಗಿಯುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ನಾನು 8:30 ಹಂಗೆ ಮುಗಿಸ್ಕೊಂಡು ಸ್ಕೂಲಿಗೆ ಹೊರಟಿರ್ತೀನಿ. ಆ್ಯಂಡ್ ಸಂಜೆ ಬಂದು ಅರ್ಧ ಅವರ್ ನಾವು ಮಿಸ್ ಮಾಡದೆ ಏನು ಮಾಡಬೇಕು, ಎಕ್ಸಸೈಸನ್ನು ಮಾಡಿಕೊಳ್ಳೇಬೇಕು. ಇಲ್ಲಿ ಒಂದು 4-5 ಬಗೆಯ ಎಕ್ಸಸೈಸನ್ನು ತೋರಿಸಿದ್ದೀನಿ. ಒಂದೊಂದನ್ನು 5-5 ನಿಮಿಷ ಟೈಮ್ ಇಟ್ಕೊಂಡು ಮಾಡಿ. ಡೆಫಿನೆಟಾಗಿ ಅರ್ಧ ಅವರ್ ನೀವು ಪ್ರತಿದಿನ ನಿಮ್ಮ ಎಕ್ಸಸೈಸ್ ಟೈಮನ್ನು ಅಚೀವ್ ಮಾಡ್ಬೋದು. ಸೊ ಈಗ ನಾನು ತೋರಿಸ್ತಾ ಇರೋವಂಥದ್ದು ಬ್ಯಾಕ್ ಬೋನ್ ಅಥವಾ ಬ್ಯಾಕ್ ಪೇನ್ ಏನಾದರೂ ಇದ್ದರೆ ಅದರ ಒಂದು ರಿಲೀಫ್ಗೋಸ್ಕರ ಮಾಡುವಂಥ ಎಕ್ಸಸೈಸ್ ಇದು. ಆ್ಯಂಡ್ ಆರ್ಮ್ಸ್ ಕೂಡ ಸಣ್ಣ ಆಗುತ್ತೆ, ಟಮ್ಮಿ ಇರೋವಂಥದ್ದು ಕೂಡ ಕಡಿಮೆ ಆಗ್ತಾ, ಬೊಜ್ಜು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನು ನೀವು ಟ್ರೈ ಮಾಡಿ. ಒಂದೊಂದು ಎಕ್ಸಸೈಸ್ 5-5 ನಿಮಿಷ, ಮಧ್ಯೆ ಸ್ವಲ್ಪ ಬ್ರೇಕ್ ತೊಗೊಳ್ತಾ ಇರಿ. ಒಂದೇ ಸಲ ಕಂಟಿನ್ಯೂ ಎಕ್ಸಸೈಸ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಅಭ್ಯಾಸ ಇರೋದಿಲ್ಲ. ರೂಢಿ ಇದ್ದರೆ, ಚೆನ್ನಾಗಿ ಯೋಗ ಎಲ್ಲ ಮಾಡಿ ಅಭ್ಯಾಸ ಇದ್ದರೆ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಏನೂ ಅಭ್ಯಾಸ ಇಲ್ಲ ಅನ್ನೋರು ಸ್ವಲ್ಪ ರೂಢಿ ಆಗೋವರೆಗೂ ನಿಧಾನಕ್ಕೆ ಈ ಥರ ಮಾಡ್ಕೊಳ್ಳಿ. ಸೊ ನಾನು ಇದನ್ನು 5 ನಿಮಿಷ ಮಾಡ್ಕೊಳ್ತೀನಿ. ಈ ಎಕ್ಸಸೈಸ್ನ 5 ನಿಮಿಷ ಮಾಡಿಕೊಂಡ್ರೆ ನಮಗೆ ಒಂದು ಬ್ಯಾಕ್ ಪೇನ್ ರಿಲೀಫ್ ಅಂತೂ ತುಂಬ ಕಡಿಮೆ ಆಗುತ್ತೆ. ಮುಂಚೆ ನಾನು ವೆಯ್ಟ್ ಲಾಸ್ ಮಾಡುವಾಗ ಈ ಒಂದು ಎಕ್ಸಸೈಸ್ ತುಂಬ ಹೆಲ್ಪ್ ಆಗಿದೆ. ಯಾಕಂದರೆ ನಂಗೆ ತುಂಬ ಬ್ಯಾಕ್ ಪೇನ್ ಇತ್ತು. ಈ ಒಂದು ಎಕ್ಸಸೈಸ್ ಮಾಡೋದ್ರಿಂದ ಬ್ಯಾಕ್ ಪೇನ್ ರಿಲೀಫ್ ಕೂಡ ಸಿಗುತ್ತೆ. ಹಾಗಾಗಿ ಈ ಒಂದು ಎಕ್ಸಸೈಸ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಇದನ್ನು ಒಂದು 5 ನಿಮಿಷ ಅಷ್ಟು ನಾನು ಮಾಡಿಕೊಂಡೆ. ಪೂರ್ತಿ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ಇಲ್ಲಾಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಯಾಕೆಂದರೆ ಎಕ್ಸಸೈಸ್ ವಿಡಿಯೋ ಅಂದರೆ ಅರ್ಧ ಅವರ್ ನಾನು ಮಿನಿಮಮ್ ನನ್ನ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸಿಂಪಲ್ ನನಗೆ ಗೊತ್ತಿರುವಂತಹ ಎಕ್ಸಸೈಸ್ಗಳು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ನನಗೆ ಯಾವುದೇ ರೀತಿ ಜಿಮ್ಗೆ ಹೋಗಿ ಅಭ್ಯಾಸ ಇಲ್ಲ, ಅಥವಾ ಇನ್ನೇನೋ ನ್ಯೂಟ್ರಿಷನ್ಸ್ಗೆ ಹೋಗಿ ಅಭ್ಯಾಸ ಇಲ್ಲ. ನನ್ನ ಒಂದು ಚಾರ್ಟನ್ನು ಹಾಕ್ಕೊಂಡಿದ್ದೀನಿ ವೆಯ್ಟ್ ಲಾಸಲ್ಲಿ. ಸಿಂಪಲ್ಲಾಗಿ ಮನೆಯಲ್ಲಿ ಇರುವಂಥ ಆಹಾರ ಪದ್ಧತಿಯನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಒಂದು ಸಿಂಪಲ್ ಚಾರ್ಟನ್ನು ನನಗೆ ನಾನೇ ಹಾಕ್ಕೊಂಡು ಟ್ರೈ ಮಾಡಿದ್ದೆ. ಟ್ರೈ ಮಾಡಿದ್ದಕ್ಕೆ ನನಗೆ ಪ್ರತಿಫಲ ಲಾಸ್ಟ್ ಟೈಮ್ ಸಿಕ್ಕಿದ್ದು 8 kg ನಾನು ವೆಯ್ಟ್ ಲಾಸ್ ಮಾಡಿದ್ದು 30 ದಿನಗಳಲ್ಲೇ. ಅದಕ್ಕೋಸ್ಕರ ಮತ್ತೆ ಅದೇ ಪ್ಯಾಟರ್ನಲ್ಲೇ, ಅದೇ ಚಾರ್ಟಲ್ಲೇ ನಾನು ಈ ಎಕ್ಸಸೈಸು, ಈ ಒಂದು ವೆಯ್ಟ್ ಲಾಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈಗ ತೋರಿಸ್ತಾ ಇರುವಂತಹ ಒಂದು ಎಕ್ಸಸೈಸ್ ಬಂದು ನಿಮ್ಮ ಥೈ ಲಾಸ್ ಆಗುತ್ತೆ ಆ್ಯಂಡ್ ಫ್ಯಾಟ್ ಲಾಸ್ ಆಗುತ್ತೆ. ತುಂಬಾ ಹೆಲ್ಪ್ ಆಗುತ್ತಿದ್ದು. ಅದಕ್ಕೋಸ್ಕರ ನೀವು ಈ ಎಕ್ಸಸೈಸನ್ನು 5 ನಿಮಿಷ, ಪ್ರತಿಯೊಂದು ಎಕ್ಸಸೈಸನ್ನು 5-5 ನಿಮಿಷ ಟ್ರೈ ಮಾಡಿ. ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಮಾಡಿ. ನಾನು ಕೂಡ ಹಾಗೆ ಮಾಡ್ತೀನಿ. ಕಂಟಿನ್ಯೂ ಆಗಿ ಮಾಡೋಕ್ಕಾಗಲ್ಲ. ಒಂದು ಎಕ್ಸಸೈಸ್ ಮಾಡೋದು, ಒಂದು 2-3 ನಿಮಿಷ ಮತ್ತೆ ರೆಸ್ಟ್ ಮಾಡೋದು, ಮತ್ತೆ ಒಂದು ಎಕ್ಸಸೈಸ್ ಮಾಡೋದು, ಮತ್ತೆ ಒಂದು 2-3 ನಿಮಿಷ ರೆಸ್ಟ್ ಮಾಡೋದು. ಆ ಥರ ಮಾಡಿದರೆ ಮಾತ್ರ ನಮಗೆ ಹೆಚ್ಚಿನ ಟಯರ್ಡ್ ಅನಿಸಲ್ಲ ಆ್ಯಂಡ್ ಎಕ್ಸಸೈಸ್ ಮಾಡಲಿಕ್ಕೆ ಬೋರ್ ಆಗಲ್ಲ. ಈ ಪ್ರಾಡಕ್ಟ್ ಎಷ್ಟು ಉಪಯೋಗ ಆಗುತ್ತಂದರೆ ನಿಮ್ಮ ಬೆಲ್ಲಿ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ,
ಫ್ಯಾಟ್ ಲಾಸ್ ಮಾಡಲಿಕ್ಕೆ ತುಂಬಾ ಹಿಪ್ ಆಗಿರ್ಬೋದು ಅಥವಾ ಥೈ ಫ್ಯಾಟ್ ಆಗಿರ್ಬೋದು ಪ್ರತಿಯೊಂದನ್ನು ಇದು ಬರ್ನ್ ಮಾಡುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಇದರಿಂದ. ಇದೇನು ತುಂಬ ರೇಟ್ ಅಲ್ಲಲ್ಲ, ತುಂಬ ಕಡಿಮೆ ಪ್ರೈಸ್ಗೆ ಮೀಶೋಲ್ಲೇ ಸಿಗ್ತಾ ಇದೆ. ನಾನು ಬಳಸುವಂಥ ಎಲ್ಲ ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ಚೆಕ್ಔಟ್ ಮಾಡಿ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಕ್ರೀನ್ ಮೇಲೆ ಕೂಡ ಶೋ ಆಗ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ಎಲ್ಲ ಪ್ರಾಡಕ್ಟ್ಗಳು ಬರ್ತವೆ. ನಾನು ಯಾವ್ದು ಯೂಸ್ ಮಾಡ್ತಿದ್ದೀನಿ ಅದು ಮಾತ್ರ ಸಜೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಫೋರ್ಡೆಬಲ್ ಪ್ರೈಸಲ್ಲೇ ನಾನು ತರಿಸ್ಕೊಂಡಿರೋದು, ಯಾಕಂದರೆ ಎಲ್ಲರಿಗೂ ಕೂಡ ಅಫೋರ್ಡ್ ಮಾಡೋಕ್ಕಾಗಬೇಕು ಆ ಥರದ ವಸ್ತುಗಳನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನೇ ನಿಮಗೂ ಕೂಡ ರೆಕಮೆಂಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಎಕ್ಸಸೈಸ್ ಮಾಡ್ಕೊಳ್ಬೋದು. ಆ್ಯಂಡ್ ಮೈ ಮೋಸ್ಟ್ ಫೇವ್ರೆಟ್ ಅಂದರೆ ಸ್ಕಿಪ್ಪಿಂಗ್. ಯಾರು ಸ್ಕಿಪ್ಪಿಂಗ್ ಮಾಡ್ತಾರೋ ಅವರು ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಯಾಕಂದರೆ ಅಷ್ಟು ಎಫೆಕ್ಟಿವ್ ರಿಸಲ್ಟನ್ನು ಸ್ಕಿಪ್ಪಿಂಗ್ ಕೊಡುತ್ತೆ. ಅದಕ್ಕೋಸ್ಕರ ಈ ಸ್ಕಿಪ್ಪಿಂಗ್ ಥ್ರೆಡ್ ಕೂಡ ನಾನು ಮೀಶೋಯಿಂದನೇ ತರಿಸ್ಕೊಂಡಿರೋದು. ವೆರಿ ಕಂಫರ್ಟೇಬಲ್ ಆಗಿದೆ, ತುಂಬ ಕಡಿಮೆ ಪ್ರೈಸ್, 80-90 ರೂಪಾಯಿಗೆ ನಾನು ತರಿಸ್ಕೊಂಡಿರೋದು. ನಾವು ಯಾವುದ್ಯಾವ್ದ್ರದ್ದು ಮೇಲೆ ಇನ್ವೆಸ್ಟ್ ಮಾಡ್ತೀವಿ, ನಮ್ಮ ಹೆಲ್ತ್ ಮೇಲೆ ಇನ್ವೆಸ್ಟ್ ಮಾಡೋದ್ರಲ್ಲಿ ನನಗೇನು ಅಂಥ ವ್ಯತ್ಯಾಸ ಅಂತ ಅನಿಸೋದಿಲ್ಲ, ಯಾಕಂದರೆ ಆರೋಗ್ಯವೇ ಭಾಗ್ಯ. ಸೊ ನಾವು ಒಂದು ಸೀರೆ ತೊಗೊಂಡ್ರೆ ಎಷ್ಟೊಂದು ದುಡ್ಡು ಹಾಳು ಮಾಡಾಕ್ತೀವಿ, ಒಂದು ವಸ್ತುಗಳಿಗೆ ಎಷ್ಟೊಂದು. ನಮ್ಮ ಆರೋಗ್ಯಕ್ಕೆ ಉಪಯೋಗ ಆಗುವಂಥ ವಸ್ತುಗಳ ಮೇಲೆ ನಾವು ಇನ್ವೆಸ್ಟ್ ಮಾಡೋದು ತಪ್ಪಲ್ಲ ಅಂತ ಅನಿಸುತ್ತೆ. ಜಂಪಿಂಗ್ ಜಾಗ್ಸ್ ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಆರ್ಮ್ಸ್ ದಪ್ಪ ಇದ್ದರೆ ಮತ್ತು ಬೇಗ ವೆಯ್ಟ್ ಲಾಸ್ ಆಗಬೇಕಂದ್ರೆ ಈ ಒಂದು ಎಕ್ಸಸೈಸ್ ಕೂಡ ಇಂಪಾರ್ಟೆಂಟ್. ಈಗ ನಾನು ತೋರಿಸಿರೋ ಎಲ್ಲ ಎಕ್ಸಸೈಸ್ನು 5-5 ನಿಮಿಷ ಅಂತ ಮಾಡಿದರೆ 30 ನಿಮಿಷ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ತೋರಿಸ್ತಾ ಇರೋದೇನಪ್ಪ ಅಂದರೆ 1 ಲೋಟ ಅಷ್ಟು ನೀರಿಟ್ಕೊಂಡಿದ್ದೀನಿ. ಇದೇನಪ್ಪ ಹರ್ಬ್ಸ್ ಅಂದರೆ ವೆಯ್ಟ್ ಲಾಸ್ ಗ್ರೀನ್ ಟೀ. ಇದು ತುಂಬಾ ಚೆನ್ನಾಗಿದೆ. 50,000ಕ್ಕೂ ಹೆಚ್ಚು ಜನ ನನ್ನ ಲಿಂಕಿಂದ ಪರ್ಚೇಸ್ ಮಾಡಿ ತುಂಬ ಒಳ್ಳೆಯ ರಿಸಲ್ಟನ್ನು ನೋಡಿದ್ದಾರೆ. ನಾನು ಕೂಡ ತುಂಬ ಒಳ್ಳೆಯ ರಿಸಲ್ಟನ್ನು ನೋಡಿದ್ದೆ ಹಿಂದಿನ ನನ್ನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಅದಕ್ಕೋಸ್ಕರ ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಏನು ಜಾಸ್ತಿ ಇಲ್ಲ, ಇದು ಸಿಂಗಲ್ ಪೀಸಲ್ಲೂ ಸಿಗುತ್ತೆ, ಕೋಂಬೋ ಅಲ್ಲಿ ಸಿಗುತ್ತೆ. ಬೆಟರ್ ಕೋಂಬೋ ಆಫರು 340 ಅಥವಾ 360 ರೂಪಾಯಿಗೆ ನಿಮಗಿದು ಸಿಗುತ್ತೆ. ಪ್ಯಾಕ್ ಆಫ್ 4 ಬರುತ್ತೆ. ಯೂಸ್ಫುಲ್ ಪ್ರಾಡಕ್ಟು. ಈ ಥರ ಚೆನ್ನಾಗಿ ಕುದಿಸ್ಕೊಂಡು ಬೇಕಂದರೆ ಒಂಚೂರು ಬೆಲ್ಲನ ಹಾಕ್ಕೊಳ್ಬೋದು ಅಥವಾ ಜೇನುತುಪ್ಪ ಹಾಕ್ಕೊಳ್ಬೋದು. ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಬಿಸಿ ಇರುವಾಗಲೇ ಟೀನ ಹೇಗೆ ಕುಡಿತೀವೋ ಅದೇ ರೀತಿ ಇದನ್ನು ಸಿಪ್ ಬೈ ಸಿಪ್ ಕುಡಿಬೇಕು. ಸೊ ಇದು ದಿನಕ್ಕೆ 2 ಬಾರಿ ನೀವು ಕುಡಿಬೋದು. ನಾನಿಲ್ಲಿ 1 ಬಾರಿ ತೊಗೊಂಡಿರ್ತೀನಿ, ಬೇಕಂದರೆ 2 ಬಾರಿ ಕೂಡ ನೀವು ಕುಡಿಬೋದು. ಇಂಥದ್ದೇ ಟೈಮಲ್ಲಿ ಕುಡಿಬೇಕಂತೇನಿಲ್ಲ. ನನ್ನ ಎಕ್ಸಸೈಸ್ ಆದಮೇಲೆ ಸ್ವಲ್ಪ ನನಗೂ ಒಂಚೂರು ರಿಲ್ಯಾಕ್ಸ್ ಅನ್ಸೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಈ ಟೀನ ಸಂಜೆ ಟ್ರೈ ಮಾಡ್ತೀನಿ. ನೀವು ಯಾವಾಗ ಬೇಕಾದರೂ ದಿನಕ್ಕೆ 2 ಬಾರಿ ಆರಾಮಾಗಿ ಇದನ್ನು ಕುಡಿಬೋದು. ಸ್ನ್ಯಾಕ್ಸ್ ಟೈಮಲ್ಲೇ ತೊಗೊಳೋದು ಬೆಟರ್ ಅಂತ ನನ್ನ ಒಪಿನಿಯನ್. ನಾನು ಸ್ನ್ಯಾಕ್ಸ್ ಟೈಮಲ್ಲೇ ತೊಗೊಳ್ಳೋದು, ಅಂದರೆ ಎಕ್ಸಸೈಸ್ ಎಲ್ಲ ಮುಗಿಸಿ ಆಮೇಲೆ ಆರಾಮಾಗಿ ಕೂತ್ಕೊಂಡು ಇದೊಂದು ಟೀನ ಕುಡಿದು ನನ್ನ ಬಾಡಿ ಅಥವಾ ನನ್ನ ಮೈಂಡ್ ಸೆಟ್ಟನ್ನು ರಿಲೀಫ್ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬೇಗ ವೆಯ್ಟ್ ಲಾಸ್ ರಿಸಲ್ಟ್ ಕೊಡುತ್ತೆ. ಇದನ್ನು ತಪ್ಪದೇ ಪರ್ಚೇಸ್ ಮಾಡ್ಕೊಳ್ಳಿ. ನೀವೇ ರಿಸಲ್ಟ್ ನೋಡಿ ನಿಮಗೆ ಶಾಕ್ ಆಗುತ್ತೆ, ಅಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಫುಡ್ ಕಂಟ್ರೋಲ್ ವೆರಿ ಇಂಪಾರ್ಟೆಂಟ್, ಎಕ್ಸಸೈಸ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಈ ಗ್ರೀನ್ ಟೀನ ಆ್ಯಡ್ ಮಾಡಿಬಿಟ್ರೆ 100% ವೆಯ್ಟ್ ಲಾಸ್ ಆಗುತ್ತೆ. ರಾತ್ರಿ ಊಟಕ್ಕೆ ನೋಡ್ತಾ ಇರ್ಬೋದು, ಕ್ವಾಂಟಿಟಿ ಯಾವಾಗಲೂ ಕಮ್ಮಿ ಕ್ವಾಂಟಿಟಿಯಲ್ಲಿ ರೈಸ್ನ ತೊಗೋಬೇಕು. ಪ್ರೋಟೀನ್ ಸೋರ್ಸ್ ಇರಬೇಕು, ಫೈಬರ್ ಇರಬೇಕು. ಸೊ ನಾನು ಇಲ್ಲಿ ದಾಲ್ ತೊಗೊಂಡಿದ್ದೀನಿ ಫೈಬರ್ಗೋಸ್ಕರ, ಪ್ರೋಟೀನ್ಗೋಸ್ಕರ ಆಮ್ಲೆಟ್ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸು, ಒಂದು 1/2 ಟೇಬಲ್ ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡಿದ್ದೆ. ಈಗ ನನ್ನ ಊಟದ ಸಮಯ. ರಾತ್ರಿ ಊಟನ ನಾನು 8 ಗಂಟೆ ಹಂಗೆ ಮುಗಿಸ್ಕೊಳ್ತೀನಿ. ಸೊ ಆದಷ್ಟು ಬೇಗ ಊಟ ಮುಗಿಸ್ಕೊಳ್ಬೇಕು. ಇಷ್ಟ ಆಗುತ್ತೆ ಅಂತ ಜಾಸ್ತಿ ತಿನ್ನೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇಷ್ಟೇ ನಿಮಗೆ ಹೊಟ್ಟೆ ತುಂಬಲಿಲ್ಲ ಅಂದರೆ ಇದರಲ್ಲಿ ನೀವು ಇನ್ನಷ್ಟು ಫ್ರೂಟ್ಸ್ಗಳನ್ನು ಆ್ಯಡ್ ಆನ್ ಮಾಡ್ಕೋಬೋದು. ಫ್ರೂಟ್ಸನ್ನು ನೀವು ತಗೊಳ್ಬೋದು. ಬಟ್ ನಿಮಗೆ ಕಾರ್ಬ್ಸ್ ಬಂದು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಇಲ್ಲಾಂದರೆ ನೀವು ಏನೇ ಮಾಡಿದರೂ ಫುಡ್ ಕಂಟ್ರೋಲ್ ಮಾಡಿಲ್ಲ ಅಂದರೆ, ಫುಡ್ಡಲ್ಲಿ ಬ್ಯಾಲೆನ್ಸ್ ಮೀಲ್ನ ನೀವು ತಗೊಳ್ಳಿಲ್ಲ ಅಂದರೆ ಡೆಫಿನೆಟಾಗಿ ನಿಮ್ಮ ವೆಯ್ಟ್ ಲಾಸ್ ಆಗೋದೇ ಇಲ್ಲ. ಸೊ ಶುಗರ್ ಅವಾಯ್ಡ್ ಮಾಡಬೇಕು. ಡೀಪ್ ಫ್ರೈ ಮಾಡಿರುವಂತಹ ತಿಂಡಿ ಆಹಾರಗಳನ್ನು ಕಂಟ್ರೋಲ್ ಮಾಡಬೇಕು. ಜಂಕ್ ಫುಡ್ಗಳನ್ನು ಕಂಟ್ರೋಲ್ ಮಾಡಬೇಕು. ಆವಾಗಲೇ ವೆಯ್ಟ್ ಲಾಸ್ ಆಗುತ್ತೆ. ಅದಾದಮೇಲೆ ಎಂಡ್ ಆಫ್ ದ ಡೇ ಈ ಡ್ರಿಂಕನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ಹೋಲ್ ಡೇ ನೀವು ಏನೇ ತಿಂದಿದ್ರು ಅದನ್ನು ಕರೆಕ್ಟಾಗಿ ಡೈಜೆಷನ್ಗೆ ಹೆಲ್ಪ್ ಮಾಡೋವಂಥ ಡ್ರಿಂಕ್ ಇದು. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಸೋಂಪು, ಅರ್ಧ ಟೇಬಲ್ ಸ್ಪೂನಷ್ಟು ಓಂಕಾಳು, 3 ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಳಿ. ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ಹಾಕ್ಕೊಳ್ಳಿ, ಬೇಡದಿದ್ರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಕುದಿಸ್ದಾಗ ಅದೇ ಕಲರ್ ಬಿಟ್ಕೊಳ್ಳುತ್ತೆ. ಬೇಕಂದರೆ ಇದನ್ನು
ಇದನ್ನು ಶೋಧಿಸಿ ಕುಡಿಬೋದು, ಇಲ್ಲ ಹಾಗೆ ಕೂಡ ಕುಡಿಬೋದು. ಓಂಕಾಳು ಹಾಕಿದಾಗೆಲ್ಲ ಶೋಧಿಸಿ ಕುಡಿಲಿಕ್ಕೆ ಕಷ್ಟ ಆಗುತ್ತೆ, ಸೋದಿಸದೆ ಕುಡಿಲಿಕ್ಕೆ. ಹಾಗಾಗಿ ಸೋದಿಸ್ಕೊಳ್ಬೋದು ನೀವು. ಬೇಕಂದರೆ ಇದಕ್ಕೂ ಒಂದು ಸ್ವಲ್ಪ ಲೆಮನ್ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಅಷ್ಟೇ ಬಿಸಿ ಬಿಸಿಯಾಗಿರುವಾಗ ಕುಡಿದು ಮಲಗಿದರೆ ನಿಮ್ಮ ಒಂದು ಡೈಜೆಷನ್ ಸಿಸ್ಟಮನ್ನು ಸರಿ ಮಾಡುತ್ತೆ. ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳನ್ನು ದೂರ ಮಾಡುತ್ತೆ. ಬೇಗ ವೆಯ್ಟ್ ಲಾಸ್ ಆಗಲಿಕ್ಕೆ ಈ ಒಂದು ಡ್ರಿಂಕು ಕೂಡ ಹೆಲ್ಪ್ ಮಾಡುತ್ತೆ. ಹೆಚ್ಚಾಗಿ ನೀರು ಕುಡೀರಿ. 4 ಲೀಟ್ರ್ ನೀರು ಕುಡಿಬೇಕು. 8 ಅವರ್ ನಿದ್ದೆ ಮಾಡಬೇಕು. ಸಮಯ ಸಿಕ್ಕರೆ ಎಕ್ಸಸೈಸ್ ಜೊತೆಗೆ ಇನ್ನೊಂದು ಅರ್ಧ ಅವರ್ ನಿಮಗೆ ಟೈಮ್ ಇದೆ ಅಂದರೆ ವಾಕ್ ಕೂಡ ಮಾಡಿ. ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಈ ವಿಡಿಯೋ ಉಪಯುಕ್ತ ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ಗಳಿದ್ದರೆ. ಸೊ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಡೈಲಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಅಲ್ಲಿಂದ ಆರಾಮಾಗಿ ನೋಡ್ಬೋದು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ